ಭಾರತ್ ಮಾತಾ ಕಿ ಜೈ. ಏನಿಲ್ರಿ ಸರ್, ಅದು ಯಾರು ಕೇಳವ್ರೆ ಇಲ್ಲ. MLA ಸಾಹೇಬ್ ಬಿ ಮಾಡ್ಬೇಕಲ್ಲ ಬಜೆಟ್ ಜಡ್ತಿದ. ಸ್ವಾಗತ ಮೇಡಿಯರ್ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಏಯ್ ಇವತ್ತು ಏನದ ಇವತ್ತು ಜಂಡಾದ ಸರ್ ಬಂದಿಲ್ಲ ಏನ? ನೀವು ಜಂಡ ಕೊಡ್ಬೇಕಾ? ಅವ ಎಲ್ಲ ನೋಡ್ಬಲ್ಲಿ. ಸೊ ಗೈಸ್ ಇವತ್ತು ಮುಂಜಾನೆ ಎಲ್ಲ ಹಳಿ ನೆನಪಾದವ್ರಿ ನನಗೆ. ಯಾಕೆಂದ್ರೆ ಮೊದಲು ಪ್ರೈಮರಿ ಸ್ಕೂಲಿಗೆ ಹೋಗೋ ಟೈಮ್ನಾಗ 5ಕ್ಕೆ ಎದ್ದು ಚಹಾ ಕುಡ್ದು ಬಿಸ್ಕೆಟ್ ತಿಂದು ಹೋಗ್ತಿದ್ದೇವಲ್ರಿ, ನೆನಪಾಯ್ತಾನಿಲ್ಲ. ಸೊ ಇವತ್ತು ನಾನು ಇನ್ನು ಹೋಗಿದ್ದಲ್ರಿ ಆ ಜಾಗ ನಡೆದೇವು ದೇವಗಿರಿ ತಂಡಕ್ಕೆ ಎಲ್ಲ. ಸೊ ಇವೆಲ್ಲ ಕೊಡೋವರಿ ನಿಮ್ಗೆ. ಹಂಗೆ ನಮ್ಮ ದಿಲೀಪಗ ದತ್ತ ಕರ್ಕೊಂಡು ಹೋಗುವ. ಅವ್ರಿಗೆಲ್ಲ ಹಚ್ಚು, ಮುತ್ತೆ ಒಂದು ಹಚ್ಚು, ಮುತ್ತೆ ಹಚ್ಚು. ನನಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮುತ್ತೆ ಹಚ್ಚೋ, ಬಿಚ್ಚು ಹಚ್ಚು, ಹಚ್ಚು ಮುತ್ತೆ ಕಿಲಿ ಎದಿ ಮೇಲೆ ಹಚ್ಚು ಕಿಲಿಕೆ. ಏಯ್ ಹೊಡಿರೋ ಕಲಿ ಮೇಲೆ ನೀ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮುತ್ತೆ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೊಡು. ಏಸವ ಅದು ಮುತ್ತೆ ಏನದ ಇವತ್ತೇನ್ ಸಿಕ್ಕ್ಯದ? ಸ್ವತಂತ್ರ ಸಿಕ್ಕ್ಯದ್ರಿ. ಸ್ವತಂತ್ರ ನಮಸ್ಕಾರ ರೀ. ನಮಸ್ಕಾರ ಕಿಲೋಡ್ರಿ. ಭಾರತ್ ಮಾತಾ ಕಿ ಜೈ. ಆಫ್ ರೋಡಿಂಗ್ ಇದ್ದಪ್ಲರ್ ಇದು. ಹಳ್ಳಿ ಊರದಾಗ ಇಂಥ ಕಾರ್ಗಳೆಲ್ಲ ಸೆಟ್ ಆಯ್ತವ್ರಿ. ಸೆನ್ಸಿಟಿವ್ ಕಾರ್ಗಳು ಸೆಟ್ ಆಗಲ್ಲ. ಆಕ್ಚುಲಿ ದತ್ತು ಕರ್ಕೊಂಡು ಬರ್ಲಾಕ ನಡೆದೀನಿ. ನಾನು ಮನೆ ರೆಡಿ ಹಾಕಿ ಕುಂತಾನಂತ ಕರ್ಕೊಂಡು ನಮ್ಮ ದಿಲೀಪ್ ಕರ್ಕೊಂಡು ಮತ್ತೆ ಹೆಂಗೆ ಹೋಗಿದ್ದು ನೋಡ್ರಿ ಅದೇ ರೂಟಿಗೆ ಮತ್ತೆ ರಿಟರ್ನ್ ಮಾಡ್ಬೇಕು. ಹಿಂಗೆ ಗೈಸ್ ದಿಲೀಪನ್ ಕರ್ಕೊಂಡೇವ್ರಿ. ದಿಲೀಪ ಕೂಡಿಸ್ಕೊಂಡೇವಿ. ಈಗ ನಡಿಯಲ್ಲಿ ಹೋಗೋಸ್ಥಳ ರಾಷ್ಟ್ರಗೀತೆ ಮುಗಿತು ಗೈಸ್. ಇವಾಗ ಇವರು ಎಲ್ಲ ಗರೀಬರಿಗೆ ಕರ್ಕೊಂಡು ನಾ ನಡೆದೇನ್ರಿ. ಗರೀಬದಿಲ್ಲ ಧ್ವನಿ ಪುಲಿಯೋರೆ ಅಂತ ಪುಲಿಯೋರೆ ಇವ್ ನಡೆದೇವ್ರಿ. ಇಂಥ ದಟ್ಟ ಅರಣ್ಯದಾಗ ನಮಗೆ ಹೊಲ ಭಾಳ ಹೆದರಿಕೆ ಆಗ್ಲತ್ತದ. ಎಲ್ಲ ಚಿರತೆಗಳು ಇಲ್ಲಿ ಮಾಂಸನೇ ತಿಂತಾವಂದ್ರಿ. ಅದಕ್ಕೆ ಏನದ ಅಂದ್ರೆ ಅವೆಲ್ಲ ಹಂಚ್ಕೊಂಡು ಹಂಗೆ ನಡೆದೇವಿ. ಈಗ ನಾವು ಹಂಚ್ಕೊಂಡ ಒಂದ್ರಿ ಅವ್ರು ನೋಡ್ತಾರ ಯೂಸ್ ನವಿಲುಗಳು ಮಾಂಸ ತಿಂತಾವಂತ, ಪಾರಿವಾಳ ಪಕ್ಷಿಗಳು ಎಲ್ಲ ಮಾಂಸ ತಿಂತಾವಂದ್ರಿ. ದುಡಿಯೋ ಬರಬರ್ ಮಾಡಿ ಪಲ್ಲೆ ನೀ ಕೂಸುಗಳು ಅಂತ ಉದಯರಣ ಪರಗಳು ಅಂತ ದುಡಿಯೋ ಬರಬರ್ ಮಾಡಿ ಅವೆಲ್ಲ ಹಾಗೆ ಸುಗಿ ಸುಡು. ಇವಾಗ ಗೈಸ್ ನಾ ನಿನ್ನೆ ಹೋಗಿದ್ದ ಹುಮ್ನಾಬಾದ್ಗೆ ಹೋದಾಗ ಅದ್ರದ್ದು ಬಿಲ್ 3,000 ಆಗ್ಯದ್ರಿ. 3,000 ಹೋದ್ರೆ ನನ್ನ ಹತ್ರ 3,000 ಇಲ್ಲ, 1,000 ಇತ್ತು. 1,000ದಾಗ ಏನಾರ ವಾಲಿಬಾಲು ಹಂಗೆ ತರ ಬಂದ. ಬಟ್ ನನಗೆ ಅನಿಸ್ತು ಸುಮ್ಮನೆ ಕೊಟ್ರೆ ಸರಿಯಾಗಿ ಸಣ್ಣ 2 ಕೊಟ್ರೆ ಸರಿ ಅನ್ಸಲ್ಲ ಅಂತ ಹೇಳ್ಕೊಂಡು ನಾ ಏನು ಮಾಡಿದ್ರಿ, ಸರ್ ಹಿಂಗದರಿ ಅಂತಂದ್ರೆ ದುಡ್ಡು ಇಲ್ದ್ರಿ ನೀವೀರ ಮಾಡೋ ಗರೀಬರಿಗೆ, ನೀ ಬಿ ದೊಡ್ಡ ಗರೀಬ್ ಐತಿ ಮತ್ತು ಗರೀಬರಿಗೆ ಹೆಲ್ಪ್ ಮಾಡ ಅಂತಂದ್ರು. ಮತ್ತೆ ನಿಮ್ಗೆ ಗರೀಬರು ತೊಗೊಂಡು ತಿರ್ಗಾಡ್ಲತ್ತಿಲ್ಲ. ಗರೀಬರು ಸಂಗಡ ತೊಗೊಂಡು ತಿರ್ಗಾಡ್ರೆ ಅವು ಗರೀಬರ್ ಹೇಳಿ ನಮಗೆ ಬಿಡಿದ್ರಿ. ಅದಕ್ಕೆ ಏನಂದ್ರೆ ವೆಂಕಟೇಶ್ವರ ಮಾಲ್ದವರು ನಾವು ಒಂದು ಸ್ವಲ್ಪ ದುಡ್ಡು ಹಾಕಿ ಸರ್ ಹಾಕಿ ಹುಡುಗರಿಗೆ ಗಿಫ್ಟ್ ತೊಗೊಂಡಿವ್ರಿ. ಬಟ್ ಕಾರ್ಯ ಹೊಸದ ಮತ್ತೆ ಕಾಣ್ತದ. ಕಾರ್ಯ ಇನ್ಸರ್ಟ್ ಮಾಡ್ತೀವಿ 15 ಆಗಸ್ಟ್ ಇದ್ದಾಗ. ಹೆಂಗ್ ಮಾಡ್ತೇಳಿ ಈಗ 1 2 3 ಮಾಡು. ಎಲ್ಲರಿಗೂ ನಮಸ್ಕಾರ, ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತಿದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 15 ಆಗಸ್ಟ್ ಅದ. ಅದಕ್ಕಾಗಿ ನಿಮ್ಗೆಲ್ಲ ತಿಳಿದಿರುವಂತ ವಿಷಯನೇ. ಅದಕ್ಕೆ ಅಂದ್ರೆ ಒಂದು ಕಳ್ಸರಿ ಕೆಳಗಲಿ ಶಾಲೆ ಹೆಂಗ ಮಾಡ್ತೇವೆ. ನಂಗೆ ಇಲ್ಲಿತಾನೆ ಬರ್ತಿತ್ತು, ಅದಕ್ಕೆ ಇಲ್ಲಿಗೆ ಹೇಳಿರ್ತೀನಿ. ಸ್ಟೇಜ್ ಮುಗಿಲ್ಲ ನಮ್ಮ ಶಾಲೆಗೆ ಅವ್ರು ಹೇಳ್ತೀವಿ ನೋಡ. 3 ಅಧ್ಯಕ್ಷರು ಯಾರು ಹೇಳ್ತೀವಿ, ಎಲ್ಲರೂ ಅದೇ ಹೇಳ್ತೀವಿ. ಈ ಸಾಲಿನ 73ನೇ ಸ್ವಾತಂತ್ರ್ಯ ದಿನಾಚರಣೆ, ಈ ಸಾಲಿನ 73ನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಕಾರಂಗ ಹೇಳಿದ್ರು. ಲಾಕ್ ಹಾಕಿದ್ಯಾ? ಒಳಗೆ ಕೀಲಿಟ್ ಹಾಕ್ಲತ್ತೀವಿ. ಹಾಕ್ಬೇಡ ಯಪ್ಪು ಒಳಗೆ ಕೀಲಿಟ್ ಹಾಕ್ಲದ್ದೆ. ಹಂಗೇನ ತೆಗಿ, ಇಲ್ಲಿ ಲಾಕ್ ತೆಗಿದು ಕೀಲಿ ತೆಗೋ. ಅಂಗನವಾಡಿದೇನೆ ಅಣ್ಣ? ಅಂಗನವಾಡಿ ಏನ್ರಿ ಇದು? ಬಸ್ ರಿಟರ್ನ್ ಅಂಗನವಾಡಿ ಕೇಂದ್ರ ಅದ ನೋಡ್ರಿ ಇದು. ಬರ್ರಿ ಜಂಡ ಹಾರ್ಸಕ್ ಬರ್ರಿ ನೀವು ಬಿ. ಫ್ಲಾಗ್ ಹೋಸ್ಟಿಂಗ್ ನೀವೇ ಮಾಡ್ಬೇಕು. ಈಗ ಬಿಡ್ಬೇಕಲ್ಲ, ದೊಡ್ಡರು ಇರ್ತಾರೆ ಹಿಂಗೆ ಬಿಡ್ತಾರೆ. बोलो भारत माता की ಒಂದೇ ನಗದ ಅದಕ್ಕೆ ನಗ್ಲತ್ಕಲ್ಲಿ ಅಂತ ಇಲ್ಲಿ ನಗೆ ಯಾಕೆ ಬಂತರು ಅಂತಂದ್ರೆ ಸರ್ ಹೊಡೆದ ಮೇಲೆ ಹೊಡ್ಲತ್ತಾನ ಹಂಗೆ. ಹಿಂಗೆ ಅದಕ್ಕೆ ಕೈ ಮುತ್ತ ಕೇಳತ್ತಾನ ಯಾಕೆ ಬಂದಿರ ಮೂರಿಗೆ ಹೇಳತ್ತಾನ.
ರಾಮ್ 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 ರಾಮ್. ಶಿಲ್ಪಿಗೆ ದತ್ತಿಗೆ ಎಲ್ಲರೂ ಕೊಡ್ತಾರೆ. ಏನ್ ಮಾಡಿರಿ ಅಂತ ರೌಡಿ ಶೆಟ್ಟರ್ ಅವ್ರು ತಲೆ ನೋಡಿ ವಾಂಕಿರೋ ಸ್ಟೇಡಿಯಂ ತಲೆ ಮಿಂಚಲ ಫ್ಲಾಗ್ ಹೋಸ್ಟಿಂಗ್ ಅಜ್ಜಿ ನೋಡಿ ದೇಶ ಪ್ರೇಮ ನೋಡ್ರಿ ಅಜ್ಜಿ ಬಿ ಬಂದಾರ ಇಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ಲಕ್. ಪರ್ಗಳು ನೋಡ್ರಿ ಜವಾನ್ ಪರ್ಗಳು ಚಾಕ್ಲೇಟು ಟ್ಯಾಟು ಅಂತ ಎಲ್ಲ ಟ್ಯಾಟು ಚಾಕ್ಲೇಟು ಬರ್ತೆ ಈ ಸಾಲಿಗೆ ಹೋಗ್ತೀವಿ. ಅರೆ ನೋಡ್ರಿ ಕರಿ ನಮ್ಮ ಅರ್ಥ ಆಯ್ತು ಅನ್ಸುತ್ತೆ. ಶಾಲೆಯ ಶಿಕ್ಷಕರಾದಂಥ ಗಾಳಪ್ಪ ಸರ್ ಅವರು ಸ್ವಾಗತ ಭಾಷಣ ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಶಾಲೆಗೆ ಆಗಮಿಸಿ ನಾವು ಶಾಲೆಗೆ ಯಾರೋ ಬಂದಿರೋ ನೋಡುವಾಗ ಅವರು ಬಂದು ನಾವೊಂದು ಈ ಶಾಲೆ ಮಕ್ಕಳಿಗೆ ಏನಾದರೂ ಕೊಡಬೇಕು, ಕೊಡುಗೆ ಕೊಡ್ತೇನೆ ಎಂಬುದಾಗಿ ಹೇಳಿದರು. ಆಮೇಲೆ ಅವರು ಮಂಗಳವಾರ ಬುಧವಾರ ಬರ್ತೇನೆ ಅಂತ ಹೇಳಿದರು. ಆದರೆ ನಾವು ಹೇಳಿದ್ದೇವೆ ಇದೊಂದು ರೂಮ್ಸ್ ತುಂಬ ಸೋರ್ತಾ ಇದೆ, ಅಲ್ಲಿ ಮಕ್ಕಳು ಕೂಡ್ಲಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಏನಾದ್ರು ಒಂದು ದೋಸ್ತಿ ಮಾಡ್ಕೊಡ್ತೀರ ವ್ಯವಸ್ಥೆ ಮಾಡಿ ಅಂದಾಗ ಅವರಂದ್ರು ಇಲ್ಲ ಸರ ಅಷ್ಟು ದುಡ್ಡು ನಮ್ಗೆ ಆಗಲ್ಲ, ನಾವು ಏನಾದರೂ ಮಕ್ಕಳಿಗೆ ಏನು ಆಟ ಹೇಳಿದಾಗ ಆ ಮಕ್ಕಳು ಏನಾದ್ರು ನಾವು ಕ್ರಿಕೆಟ್ ಆಡ್ತೇವೆ, ಫುಟ್ಬಾಲ್ ಆಡ್ತೇವೆ, ವಾಲಿಬಾಲ್ ಆಡ್ತೇವೆ ಎಂಬುದಾಗಿ ಹೇಳಿದರು. ಅದಕ್ಕೋಸ್ಕರ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಆ ಮಕ್ಕಳಿಗೆ ಶಾಲೆಯ ಶಿಕ್ಷಕರಾದಂಥ ಗಾಳಪ್ಪ ಸರ್ ಅವರು ಬಂದಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರಿಗೆ ನಾವು ತುಂಬ ಹೃದಯದ ಮತ್ತೊಮ್ಮೆ ಸ್ವಾಗತ ಕೋರುತ್ತೇವೆ. ಯಾಕಂದರೆ ಮಹೇಂದ್ರ ಕುಮಾರ್ ಸರ್ ಅವರಿಗೆ ದಿನಾಚರಣೆ ಶುಭಾಶಯಗಳು. ನಮ್ಮ ಭಾರತ ಬ್ರಿಟಿಷರಿಂದ ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ದಿನವು ಪ್ರಜಾಪ್ರಭುತ್ವದ ಶ್ರೇಷ್ಠ ಹಬ್ಬ. ದೇಶದ ರಕ್ಷಣೆಗಾಗಿ ಮಡಿದ ಯೋಧರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸೋಣ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಗೈಸ್ ನಮಗೆ ಸರ್ ಭಾಳ ರೆಸ್ಪೆಕ್ಟ್ ಕೊಟ್ಟರು, ಭಾಳ ಥ್ಯಾಂಕ್ ಯು. ಸೊ ಅದಕ್ಕೆ ರೀ ಇವೆಲ್ಲ ಗಿಫ್ಟ್ ಒಯ್ದು ಕೊಡ್ತೇವ್ರಿ, ಅಲ್ಲಿ ಇಡ್ತೇವೆ. ಅವ್ರು ಯೂಸಾಗಿ ಮಾಡ್ಲಾಕೆ ಏನಾಗ ಮಾಡ್ಲಾಕ ಏನೋ ಅವಾಗ ಬಂದು ಆಡ್ ನೀವಿ ಅವೆಲ್ಲ ಸಣ್ಣ ಹುಡುಗರು ಗಿಫ್ಟ್ ಅವ್ರಿ. ಇವೆಲ್ಲ ಸಣ್ಣ ಕೇರಮ್ ಎದಕ್ಕೆ ಅಂದ್ರೆ 5ನೇ ಕ್ಲಾಸ್ ಹುಡುಗರು ಅಲ್ರಿ, ಅದ್ರ ಸಂಬಂಧ ಅದಕ್ಕೆ ಸ್ವಲ್ಪ ದೊಡ್ಡದೇ ತಂದೆ ಬಂದ್ರೆ ಮಾಡ್ತಾನೆ ರೀ. ಮತ್ತೆ ಬಂದು ಕಾಯಿನ್ಸ್ ತೊಗೊಂಡಿತ್ತು. ಚೆಸ್ ಮೇನ್ ಅದ ರೀ, ಹುಷಾರಲ್ಲಿ ಪರ್ಗಳೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಆಗಲಿ ಎಲ್ಲರೂ. ಡೋರ್ ಮುಚ್ಚ ಬಾ, ಫೋನ್ ಮಾಡ್ದೇವ್ ರೀ. ಬ್ಯಾಗ್ ಅದಕ್ಕೆ ಬ್ಯಾಗ್ ಟೇಬಲ್ ಮೇಲೆ ಸರ್ ರೀ ಅವು ವಾಲಿಬಾಲು, ಫುಟ್ಬಾಲು, ಕ್ರಿಕೆಟ್ ತರಬೇಕಂದ್ರೆ ಸಿಕ್ಕಿಲ್ರಿ ಹುಮನಾಬಾದ್ದಾಗ, ಚುಡುಕ್ಬೋದಾಗ. ಇಲ್ಲಾಂದ್ರೆ ಬೀದರ್ಗೆ ಹೋಗಿ ತರಿದ್ದೇವೆ ನಾವು. ಮತ್ತೆ ಕೊಟ್ಟಿದ್ದೇವೆ ಬಿಟ್ಟು ಹಂಗೇನಿಲ್ಲ, ಬಟ್ ನಮ್ಗೆ ಸಿಕ್ಕಿರಲ್ಲ ಅಂತ ಹೇಳಿದೆ ನಿಮಗೆ. ಬ್ಯಾಟ್ ಬಾಲ್ ಆಡ್ತಿ ನೀ, ದೊಡ್ಡ ವಿದ್ಯೆ ಆಡ್ತಾವ, ಸಣ್ಣ ಪ್ರಕಾರ ಆಡ್ತಾವು. 5ನೇ ಕ್ಲಾಸ್ ಹುಡುಗರು 5ನೇ ಕ್ಲಾಸ್ ಹುಡುಗರು ಏನು ಆಡ್ತಾರೆ.
ತುಂಬ ಹೃದಯದಿಂದ ಥ್ಯಾಂಕ್ ಯು ವೆಲ್ಕಮ್ ಕೊಡ್ರಿ ಅವು ಇವಾಗ ಕೊಡಬಾರ್ದತ್ತು ಇವು ಒಳಗೆ ಇಟ್ಟಿದ್ದವ್ರಿ ನಾವು ಕೊಡಬಾರ್ದು ಅವ್ರಿಗೆ ಕೊಟ್ಟು ಹಚ್ಚಿ ಬರ್ತಾನೆ ಹಾಂ ಅದು ಹೊತ್ತ ಇಂಥ ಕೆಲಸ ಪೈಲೆ ಮಾಡ್ತಾನ 4 ಮಂದಿ ಹಚ್ಚಿ ಹೊಸ ಮಂದಿ ಹಚ್ಕೋತ ಕುಂತೀಗಿನ ಸರ್ರಿ ಕೂಡ ಹಚ್ತಾರ ಸ್ಟಿಕ್ಕರ್ ಎಲ್ಲರಿಗೂ ಒಂದೊಂದು ಸ್ಟಿಕ್ಕರ್ ಅವ ರೀ ಹೇಳಿದ್ರಿ ನಿನ್ನೆ ಎಲ್ಲರಿಗೆ ಸಾಕಾಯ್ತವಲ್ಲ ರೀ ಬೊಕ್ಕೂರು ಜನ ಸ್ಟ್ರೆಂತ್ 50 ಅಂದ್ರೆ 50 ಅಂದೇ ರೀ ಬಟ್ ಜಾಸ್ತಿ ಹರ ಅವರು 50 ಜನಕ್ಕೆ ಸಾಕಾಯ್ತಾ ಇಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫುಲ್ ಸೋರ್ಲತ್ತದ ನೀವೆಲ್ಲ ಓಡ್ದವ್ರು ಪಾಂಪಾನ್ಸಿ ಹಾಕಾರ ಐತೆ ರೆಡಿನೇ ಐತೆ ಯಾಕ MLA ಸಾಬ್ರಿ ಇಲ್ಲೇನು ಎಲ್ಲಾರ ಬರ್ಬೇಕಲ್ಲ ಇದ್ದರೆ ಮತ್ತೆ MLA MP ತೋಲ್ಹಾರ ಇದ್ದರೆ ಬರ್ಬೇಕಲ್ಲ ಅವ್ರಿಗೆ ಬಲ್ಲಿ ಫಂಡ್ ಇಲ್ಲ ಇದ್ದರೆ ಬರ್ಬೇಕಲ್ರಿ ಅವರು ಮ್ಯಾಲ ವಾರ್ಷಾಪರ ಮಾಡ್ರಿ ಇದು ಅವರು ಮತ್ತು ಒಂದು 2 ವರ್ಷ ಇದಂದ್ರಿ ಅದು ಹಂಗೆ ಆಗ್ಲತ್ತು ಒಳ ನೀರು ಹೊಂಟ ಒಳಗೆ ಕೂಡಲ ಜಾಗನಿಲ್ಲ ಅಂದಪ್ಲೆ ಪೂರ ಎಲ್ಲ ಹಾಳಾಗಿ ಏನಿಲ್ರಿ ಸರ್ ಅದು ಯಾರು ಕೇಳವ್ರೇ ಇಲ್ಲ MLA ಸಾಬ್ರು ಬಿ ಮಾಡ್ಬೇಕಲ್ಲ ಬಜೆಟ್ ಜಡ್ತಿದಾಗ ಛತ್ರಿ ತಗೊಂಡ್ರಿ ಮತ್ತೆ ಮಳೆ ಹೊಂಟ್ರೆ ಸೋರ್ಲತ್ತದ ನೀವು ಏನು ಮಾಡಿಸ್ಬೇಕಿಲ್ಲ ಏನು ಮಾಡಿ ಸರ್ MLA ಸಾಬ್ರಿ ನಮ್ಗೆ ಖುನಾನೇ ಇಲ್ಲ ಅದು ಅವ್ರಿಗೆ ಮ್ಯಾಗೆ ಪ್ರೆಷರ್ ಇರ್ತದ ಅವ್ರೇನದ ಬಜೆಟ್ ಬರ್ತಾರೆ ದುನಿಯಾದ ಬರ್ತಾರೆ ಲಕ್ಷ ಬಡ್ಜೆಟ್ ಅವ್ರು ಆಗಲ್ಲ ಅವ್ರು ಬರಲ್ಲ ಆಗಲ್ಲ ನಮಸ್ಕಾರ ಆರಾಮ್ ರೀ ಮಾಡ್ರಿ ಸರ್ ಇದು ಅದೇ ಹೇಳ್ರಿ ಯಾರ ಏನಂತ ಕ್ಲಿಪ್ ಬಿತ್ತಂದ್ರೆ ಮಾಡ್ಬೇಕ್ರಿ ಹುಡುಗರ ಇರಲ್ಲ ಯಾರು ಸತ್ತೋಯ್ತಾರ ಇದ್ರ ಬಲ್ಲಿ ನಳಿ ಬಲ್ಲಿ ಆಗಿಲ್ಲ ಇಲ್ಲಿ ಹುಡುಗ ಸಣ್ಣ ಈ ಗಡದಾಗ ಏನು ಕಾಳಿ ಬರಲ್ಲ ಸತ್ತೋಯ್ತಾವ ಹುಡುಗ ಬಿದ್ದು ಸತ್ತೋದ್ರಿ ಬಿ ಯಾರಿಗೆ ಗೊತ್ತು ಬಿ ಆಗಲ್ಲ ಮತ್ತೆ ಗೊತ್ತು ಬಿ ಆಗಲ್ಲ ಸರ್ ಗಡದಾಗ ಸರ್ ಮ್ಯಾಗ್ ಬೀಳ್ತೀನಿ ಮತ್ತೆ ಅವ್ರು ಸೇಫ್ಟಿ ಮಾಡ್ಕೊಂಡು ಇಲ್ಲ ನೀವು ಭೇಟಿ ಆಗ್ಬೇಕ್ರಿ ಮಾತಾಡ್ಬೇಕು ಎಲ್ಲ ಪಂಚಾಯತ್ ಎಲ್ಲ ಮಾತಾಡ್ಬೇಕು ಪಂಚಾಯತ್ ಹೇಳಿದ್ರೆ ನಮ್ಮ ಮೆಂಬರ್ ಎಲ್ಲ ರಾಜು ಒಬ್ಬರು ಏನ್ ಮಾಡಲ್ಲ ಅಂತ ನಾವ್ ಅಭಿ ಯಾಕಬ್ಬರು ರಾಜು ಅವ್ರು ರಾಜು ಅಂತ ಮಾಡ್ಬೇಕ್ರಿ ಆಕ್ಚುಲಿ ಇದು ಭಾಳ ರಿಸ್ಕಿ ಅವರಿ ಈಗ ಓಕೆ ಸ್ಟ್ರಾಂಗ್ ಅದ್ರಿ ಇನ್ನೊಂದು 10-15 ದಿನದಾಗ ಪೂರ ನೆಂದು ಮಳೆಗಾಲದಾಗ ದೊಡ್ಡ ಮಳೆ ಏನಿರಲ್ರಿ ಬಿರ್ಸ್ ಮಳೆ ಹೊಡಿತಂದ್ರೆ ಈಗ ಅಂದ್ರೆ ಎಲ್ಲ ಹುಚ್ಚು ಹೋಯ್ದಪ್ಲೆ ಹೊಂಡದ ಮಳೆ ಇನ್ನ ಬಿರ್ಸ್ ಮಳೆ ಬಿತ್ತು ಪ್ರವಾಹ ಬಂದ್ರೆ ಇರಲ್ಲ ಮದ್ವಿ ಇರಲ್ಲ ಮುಖಂಡರು ತಗೊಂಡು ಕುಂತಿ ಕೆಲಸ ಮಾಡ್ತೇವೆ ಸರ್ ಓಟ್ ಕೇಳಕ್ ಬಂದಾಗ ಹೇಳ್ರಿ ಆಟ ಹೇಳ್ತೇವೆ ಸರ್ ಇದು ಯಾವ ಊರಿಗೆ ಜೀವನ ಹೋಗ್ಯದ ಸರ್ ಏನ್ ಮಾಡ್ತಾರೆ ಸರ್ ಅವ್ರು ಬಿ ಮಾಸ್ಟರ್ ಸರ್ ಏನ್ ಮಾಡ್ತಾರ್ರಿ ಮಾಡೋರು ಮಾಡ್ಬೇಕು ನೋಡ್ರಿ ಹೋಗಂಬರ್ರಿ ನೋಡ್ರಿ ಈಗ ಗ್ಲುಕೋಸ್ ಹಚ್ಕೊಂಡು ಇಂಡಿಪೆಂಡೆನ್ಸ್ ಡೇ ಮಾಡ್ಲಾ ಬಂದಾರ ಏನು ಮಾಡಪ್ಪ ಅದು ದೇಶಭಕ್ತಿ ಅಂದ್ರೆ ಏನು ಕೆಲಸ ಮಾಡ್ತೀರಿ ನೀವು ಏನು ಕೆಲಸ ಮಾಡ್ತೀರಿ ನಾವು ಮಿಸ್ತ್ರಿ ಕೆಲಸ ಮಾಡ್ತೇವೆ ಅಸಲಿಗೆ ಪೈಲ್ವಾನ್ ಇದ್ದಂಗೆ ಇದ್ರಿ ಹಾಂ ಬಾಡಿ ನೋಡ್ರಿ ಕೂಡ ಏನು ತಿಂತೀರಿ ಕೂಡ ರೊಟ್ಟಿ ಅನ್ನ ಸರ್ ಹಾಂ ನಮ್ಮ ದಿಲೀಪನ್ ಬಾಡಿ ಅದ ನೋಡ್ರಿ ಅದೇ ಅವ್ರು ಹೇಳ್ತಾರೆ ಅವ್ರು ಹಾಕ್ಯಾರ ಅದು ಲೆಟರ್ ಹಾಕ್ಯಾರ ಆಕ್ಚುಲಿ ಕೊಟ್ಟರು ಅರ್ಜಿ ಕೊಟ್ಟರು ನೀವು ಓಡ್ದವ್ರ ಪಾನ್ಸಿ ಹಾಕ್ರ ಐತಲ್ಲ ಪೂರ ರೆಡಿನೇ ಓಡ್ದವ್ರ ಪಾನ್ಸಿ ಹಾಕ್ರ ಆಯ್ತು ಬಿಡು ಹಾಂ ಅದು ಬರಬರದ ಹಾಂ ಥ್ಯಾಂಕ್ ಯು ಸರ್ ಡಿಕಾಷನ್ ಕುಡಿಸಲ್ಲ ತಗೋ ಕುಡಿ ಥ್ಯಾಂಕ್ ಯು ಸರ್ ಬರ್ತೀವಿ ಸರ್ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ರೀ ಡಿಕಾಷನ್ ಮಾಡ್ಕೊಡಿ ಸಲ ಒಂದೊಂದು ಸಲ ಈಡ್ಗನ ಸಿಟ್ಟು ಬರ್ತೀರಿ ಅಂತಂದ್ರೆ ನನ್ನ ಚಪ್ಪಲಿ ತೊಗೊಂಡು ನಾನೇ ಹೊಡ್ಕೋಬೇಕಂತರಿ ನಂಗೆ ಚಪ್ಪಲ್ ನಾನು ಹೊಡ್ಕೋಬೇಕಂದ್ರೆ ಭೀ ಚಪ್ಪಲಿ ಅಲ್ಲೇ ಬಿಟ್ಟು ಬಂದ ನಂಗೆ ಕತ್ತಿ ಮಗವ ಒಂದು ಚಪ್ಪಲಿ ಅಲ್ಲೇ ಬಿಟ್ಟು ಬಂದನ್ರಿ ಎಲ್ಲಿ ನಿಂತಿದ್ದೇವಲ್ಲ ಗೋಲ್ ನಿಂತಿದ್ದೇವೆ ಅಂತಲ್ಲಿ ಚಪ್ಪಲಿ ಕೆಳಗೆ ಬಿಟ್ಟು ಹಾಗೆ ಬಂದ ನೀವು ನಂದು ಮತ್ತೆ ತರ್ಲಾಗ ನಡ್ದಾನೆ ದತ್ತು ಇನ್ನು ಬೈ ಚಾನ್ಸ್ ನಾನು ಸತ್ತ ಅಂತಂದ್ರೆ ದತ್ತು ಯಾವ ರೀತಿ ಹೇಳ್ತಾನ ಅಂತ ತೋರಿಸ್ತಾನೆ ನೋಡ್ರಿ ಅಳದತ್ತು ಸತ್ತಂದ್ರೆ ಹೆಂಗೆ ಹೇಳ್ತೀನಿ ಸ್ಟೆಪ್ 1 ಸ್ಟಾರ್ಟ್ ಸ್ಟೆಪ್ 1 ಸ್ಟೆಪ್ 2 ಇದೆ ಹಾಂ ಫುಲ್ ಎಮೋಷನಲಿ ಸತ್ತಂದ್ರೆ ನಾನು ಹೇಳ್ತೀನಿ ನೋಡ್ರಿ ನನ್ನ ಕೈದಾಗ ಫೋನ್ ಬರ್ತೀನಿ ನನಗೆ ತಪ್ಪು ಹಿಂಗೆ ಆಗ್ಯದ ಕಾರ್ ಹೊಡ್ಸಲ್ಪೆ ಬಾಗೆ ಕಾರ್ ಹೊಡ್ಸಲ್ತಾರ ನಾವು ಖರ್ಚು ಮಾಡ್ಲು ಅಪ್ಪ $1 ತೆಗಿತಿದಲ್ಲ ನೀ
ಮಾಡ್ಲಕ್ಕೆ ಕರ್ಕೊಂಬಂದ್ರಿ ಏನ್ ಡೀಲ್ ಆಗಿತ್ತು ಅಂದ್ರೆ ನಮ್ಮ ದಿಲೀಪ ಕಾರು ಬಂದ್ ಹಾಕಲ್ದೇನೆ ಕಾರ್ ಎದ್ದಬೇಕು ಜಾಗದ ಮೇಲೆ ಅಂದ್ರೆ ಟಿಫಿನ್ ಮಾಡಿಸ್ತೀಯ ಅಂದಿನ್ರಿ ನಮ್ದು ಹತ್ತು ಇಲ್ಲಾಂದ್ರೆ ನಾ ಮಾಡಿಸ್ಬೇಕಂದಿದ್ದಿತ್ತು ಬಟ್ ಎತ್ತನ್ರಿ ನಮ್ಮ ದಿಲೀಪ್ ನನ್ನ ಹೆಸರು ಉಳಿಸೋನು ನಾನು ರೊಕ್ಕ ಉಳಿಸೋನು ಇವಾಗ ನಾಷ್ಟ ಅವನೇ ಮಾಡಿಸ್ತಾನೆ 2 ದೋಸೆ 2 ಇಡ್ಲಿ ದೋಸೆ 4 ಇಡ್ಲಿ ಪುಕ್ಷೇಟೆ ಎಂಬುದು ಒಂದು ತಿಂದ್ರಿ ಇಬ್ಬರು 3 ಪ್ಲೇಟ್ ಅದೇನೆ ಮತ್ತೆ ಕಡಿಸ್ಬಿಡ್ತೀವಿ ನಾನು ರೊಕ್ಕ ಐತಂದ್ರೆ ನಾ ಒಂದೇ ದೋಸೆ ತಿಂತಿದ್ರಿ ಇವ ದುಡ್ಡು ಕೊಡ್ತಾನೆ ಅಂತ ಹೇಳ್ಕೊಂಡು ನಾ 2 ದೋಸೆ 2 ಇಡ್ಲಿ ಖುಷಿ ಗ್ಯಾಸ್ ಲಿಟ್ರಲಿ ಭಾಳ ಖುಷಿ ಐತ್ರಿ ನನಗೆ ನಮ್ಮ ದೋಸ್ತ ಏನೋ ಮಾಡಿ ದೊಡ್ಡದು ಮಾಡಿಲ್ಲ ಆದ್ರೂ ಕರ್ಸಿ ನಮ್ಗೆ ಶಾಲು ಸನ್ಮಾನ ಮಾಡ್ರಿ ಅಂದ್ರೆ ಫೋಟೋ ಏನಾಡ್ದಂದ್ರೆ ನಮ್ಮ ಶಿವ್ ಒಬ್ಬರಿಗೆ ಕರ್ಕೊಂಡು ಹೋಗೋದಿತ್ತು ರೀ ಯಾರು ಮೈದಾನ ಬಂದವ ಹಾಂ ಶಾಲು ಸನ್ಮಾನ ಫೋಟೋ ಹೊಡೆದಿರಲ್ರಿ ಒಂದು ಅದಕ್ಕೆ ಏನಂದ್ರೆ ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ಕೊತೀವಿ ನಾವು ಬಿಲ್ ಅಂತ ಎಟ್ಟಾಗ್ಯದ್ರಿ ಬಿಲ್ ಅಂತ ಎಟ್ಟಾಗ್ಯದ ಸರ್ ಬಿಲ್ ಎಲ್ಲ ಹೇಳ್ಕೊಡ್ರು ಅಂದ್ರೆ ಗೊತ್ತಿಲ್ಲ ಸರ್ 2 ದೋಸೆ ಅವ 2 ದೋಸೆ ಅವ 1 ದೋಸೆ 5 ದೋಸೆ 2 ಇಡ್ಲಿ 1 ಪ್ಲೇಟ್ ಇಡ್ಲಿ 6 ಪ್ಲೇಟ್ ಹಾಂ ಸರ್ ಒಂದು ಬೋಂಡ ತೊಗೊಂಡಿದ್ದೆ 2 ಬೋಂಡ 1 ಪೋಸ್ಟ್ ಬೋಂಡ ನಾ 1 ಪೀಸ್ ಬಿಡು ಸರ್ 150 ಬಿಡು ಸರ್ 150 150 ರೂಪಾಯಿ ಕೊಡು 150 ಬಿಲ್ ನೋಡಿ ನೋಡ್ರಿ ಅಂದ್ರೆ ಸಿಕ್ಕಿತಲ್ಲೆಲ್ಲ ಕೊಡ್ತಾರ ದಂಧೆ ಮಾತ್ರ ದಂಧೆ ಹಿಂಗೆ ಮಾಡಿದ್ರಿ ದಂಧೆ ನೀವು ಈಗ ನಾವು ಸ್ಕ್ಯಾನ್ ಚೆಕ್ ತಂದು ಕೊಡ್ತೇವೆ ಅದಕ್ಕೆ ಮಿತ್ರ ಕಾಪಿ ಹಗ್ಗ ತಗೊಂಡ್ ನಿಂತಾರಿಕ ನಮ್ಮ ಊರಿಗೆ ಚಂದ ಔಸಿ ಮಾಡಿ ನಮ್ಮೂರಿಲ್ಲ ಮಾಡ್ಬೋದು ಸಾರಿ ಮಾಡ್ಬೋದು ಚಿಲ್ಲಲ್ಲಿಗೆ ರೂಟಿ ಬರುತ್ತೆ ಹೋಟೆಲ್ಗೆ ಹೋಗಿ ಬರಪ್ಪರಿ ನಮ್ ಬೆಳಗ್ಗೆ ಮಮ್ಮರಿಗೆ ಈಗ ಹಲ್ಲು ಇದೇ ರೂಟಿ ಬರುತ್ತೆ ಓ ಮರ ಇದೇ ರೂಟಿ ಬರ್ತವೆ ಟೆನ್ಷನ್ ತಗೋಬೇಡ್ರಿ ಟೆನ್ಷನ್ ತಗೋಬೇಡ ಗಣಪತಿ ಹೋದ ನಂಬರ್ ಬರ್ಕೊತ ನಂಬರ್ ಓಕೆ ಕಿರಣ ಮತ್ತೆ ಪವನ ನಾನು ಲೊಕೇಶನ್ ಮೂವರು ಬಂದೇವ್ರಿ ಊಟ ಮಾಡ್ಲಕ್ಕೆ ಊಟ ಮಾಡ್ಲಾಕ್ ಬಂದೇವ್ರಿ ಆರ್ಡರ್ ಮಾಡಿದೇವ್ರಿ ಗೋಬಿ 65 ತೊಗೊಂಡ್ ಬರ್ರಿ ಅಂತಂದ್ರೆ ಅರ್ಧ ಗಂಟೆ ಆಯ್ತು ಊಟ ಸಗಂಡ್ ತೊಗೊಂಡ್ರ ಅವ್ರು ಸ್ಟಾರ್ಟ್ರೆ ತಂದು ಕೊಟ್ರೆ ನಮ್ಗೆ ಗೋಬಿ 65 ತಿಲ್ಲತ್ತಾರ ಕಿರಣ ಸರಿಯಾಗವ ಕಿರಣ್ ಪವನ್ ಹೆಂಗವ ಮಸ್ತ್ ಹೋಗ್ರೆ ಲೇಟ್ ಮಾಡ್ತಾನೆ ಕೊಟ್ರ ಅದ್ರ ಕರೆ ಅದ ಇವಾಗ ನಿನ್ ತಲೆ ಮೇಲೆ ಕೂದಲು ಇರ್ತಾವಲ್ಲ ಅವ್ರಿಗೆ ಹೇಳ್ಬೇಕು ಯಾವ ರೀತಿ ಫೀಲಿಂಗ್ ಹೆಂಗ ತಲೆ ಮೇಲೆ ಕೂದಲು ಹೋದಾಗ ಯಾವ ರೀತಿ ಫೀಲ್ ಐತದ ಹಂಗೆ ಏನು ಫೀಲಿಂಗ್ ಆಗಲ್ಲ ಹೋಗ್ಯಾವ ಹಿಕ್ಕಮ್ಮದು ಎಣ್ಣೆ ಕಮ್ಮ ಚಿಕ್ಕ ಬಿಡಲ್ ಕೂದಲು ಇದ್ರ ಏನ್ಗಳು ಸ್ಲಿಪ್ ಆಯ್ತಾವ ಅಂತ ತಲೆ ಮೇಲೆ ನಿಂದ್ರ ಏನು ನಿಂದ್ರಲ್ಲ ಬರಲ್ಲ ಇದೇ ಸುಳಗಡ್ಡಿ ತಿಂದೆ ನೋಡ್ರಿ ನಾನು ಊಟದ ಮುಗಿಸ್ಕೊಟ್ಟೇವ್ರಿ ಬಂದಾಗ ಒಂದ್ಸಲ ಕಿರಣೆ ಕೊಡ್ತಾನ್ರಿ ನಮಗ ಬಿಲ್ ಬಟ್ ಈ ಸಲ ಅವನೇ ಕೊಡೋಣ ನೆಕ್ಸ್ಟ್ ಟೈಮ್ ನಾ ಕೊಡ್ತೇವೆ ಪಾಟಲ್ ಹೋಗ್ಲತ್ತನ್ರಿ ಅವ್ ಕೆಲಸ ಬೇಕಂತ ಅದ ಕೆಲಸ ಮಾಡ್ತಾರಲ್ಲ ನೀವು ತಿನ್ಕೊಳಕ ಅದಕ್ಕೆ ನಾನ್ ವೆಜ್ ನಾವು ಸೋಲಾ ಇದ್ದ ಬಿ ತಿಂಬಲ್ಲ ಈ ಬಿ ತಿಂಬಲ್ಲ ತಿಮ್ಮದಿ ಬಿಟ್ಟಾಕಿದೀವಿ ಹಿಂಗೆಲ್ಲ ಏನಾದ್ರೆ ಅಂದ್ರೆ ಹುಡುಗರೇ ಕಾರ ತಿರ್ಗಾಡ್ತಾರ್ರಿ ಕಡೆ ನಮ್ಮ ಮನೆ ಬರೋದು ಇಲ್ಲೇ ರೀ ಇವ್ ಸಗಟ ಬಾಳ್ಲಿ ಸಗಟ ಚಂದು ಆಸಿಡ್ ಖರಾಬ್ ಇರುತ್ತೆ ನೋಡ್ರಲ್ಲ ಹಿಂಗೆ ನೋಡ್ರಿ ನಂಗೆ ಕಾಲೇಜ್ ಬೆಳ್ಳಗ್ ಕಾಣಂತ ನೋಡ್ರಿ ನಂಗೆ ಅನ್ನಿಸ್ತಾನೆ ಏನೋ ಬೆಳ್ಳಗ್ ಆಗ್ಬೇಕಂತ ಅನ್ನಿಸ್ತದೆ ನಮ್ಮೂರು ಎಂಟ್ರೆನ್ಸ್ ಅದ ನೋಡ್ರಿ ಇದು ದೋಸ್ತರಿಗೆಲ್ಲ ಕಳಿಸ್ದ್ರಿ ನಾ ಕೆರಿಗೆ ಹೇಳದಿ ಕೆರಿಗೆ ಅಂತ ಅವ್ರಿಗೆ ಹೋದ್ರು ಅವ್ರಿಗೆ ಬಿಟ್ಟು ಇಲ್ಲಿ ಬಿಟ್ಟು 3 ಊರಿಗೆ ಬಿಟ್ಟು ಹೋಗ್ಬೇಕ್ರಿ ಹಿಂಗೆ ಸೊ ಆಲ್ಮೋಸ್ಟ್ ಎಲ್ಲ ಮೂರಾಗ ಯಾರು ಭೀ ದೋಸ್ತರಿ ಅಂತ ತಿಳ್ಕೊರ ತಿರ್ಗಾಡ ಇದ್ದವರಿಗೆಲ್ಲ ಊರಿಗೆ ಕರ್ಸ್ಕೋತೆ ಇದ್ದವ್ರಿಗೆ ನಡ್ಲತ್ತ ಹಂಗೆ ಸೊ ಗೈಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಊರ್ ಬಲ್ಲಿಂದ ಒಂದು ಹೊಲ ಅದ ನೋಡ್ರಿ ಈ ಹೊಲದ ಮಾಲಕರಿ ಇವರ ನೋಡ್ರಿ ಸಂತು ಬೈ ವ್ಲಾಗ್ ಇಷ್ಟ ಲೈಕ್ ಮಾಡಿರಿ ಕೆಳಗೆ ಕಾಮೆಂಟ್ ಮಾಡಿರಿ ಹಾರ್ಟ್ ಸಿಂಬಲ್ ಹಾಕಿ ಅಷ್ಟೇ.